ಇಲ್ಲದಂತ ಮುಗ್ಧ ಆತ್ಮಗಳಿಗೆ ಇವತ್ತಿನ ಕಲಿಯುಗ ಇಷ್ಟು ಅವರನ್ನ ಬೇರೆ ಮಾರ್ಗದಲ್ಲೂ ಕರ್ಕೊಂಡು ಹೋಗ್ಬೋದು. ಯಾವಾಗ ಮಾಯಾ ಜಗತ್ತಿಗೆ ಆಕರ್ಷಣೆ ಆದಾಗ, ಅಥವಾ ಒಂದೇ ಗುರಿ ಇದ್ದಾಗ ಅವರ ಗುರಿಯನ್ನು ಮುಟ್ಟಿ ಒಂದು ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೂ ಕೂಡ ಇಂಥ ಮಕ್ಕಳೇ ಒಂದು ಸಾಧಕರು ಕೂಡ ಆಗ್ತಾರೆ. ಎಷ್ಟೋ ವಿಚಾರಗಳನ್ನ ಕೇಳಿದ್ದೀವಿ, ಎಷ್ಟೋ ಸಾಧಕರಿದ್ದಾರೆ, ಒಳ್ಳೊಳ್ಳೆ ವಿದ್ಯಾರ್ಥಿಗಳು, ಒಳ್ಳೊಳ್ಳೆ ಸಾಧನೆ ಮಾಡಿದಂಥವ್ರು. ಆ ರೀತಿಯಲ್ಲಿ ಈ ಮಕ್ಕಳೆಲ್ಲರೂ ಕೂಡ ಇವತ್ತು ಒಳ್ಳೆ ಸಾಧನೆ ಮಾಡಿದ. ಯಾರು ನಮ್ಮ ಕಿರಣ್ ಅವ್ರ ಮಗಳು ಸೀಮಾ ಇರ್ಬೋದು, ಪೂರ್ಣಿಮಕ್ಕನ ಮಗಳು ಗಾನವಿ, ದತ್ತಕ್ ಅವ್ರ ಮೊಮ್ಮಗಳು ಅರ್ಶಿನಿ, ಕವಿತಕ್ಕನ ಇಲ್ಲಿ ಸೋನು, ಸಾಹಿತ್ಯನೂ ಕೂಡ ಒಳ್ಳೆ ಮಾರ್ಕ್ಸನ್ನು ತೊಗೊಂಡಿದ್ದಾರೆ. ಅವರ ಅಣ್ಣನೂ ಕೂಡ ಸೆಕೆಂಡ್ PU ಎಷ್ಟು ಪರ್ಸೆಂಟ್? 93% ಸೆಕೆಂಡ್ PU ಇವರ ಅಣ್ಣ. ಸಾಹಿತ್ಯ ತಂದೆ ಅಂದರೆ ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ತಂದೆ ತಾಯಿಯ ಒಂದು ಪ್ರೋತ್ಸಾಹ ಹೆಚ್ಚಿನ ರೂಪದಲ್ಲಿರ್ತದೆ. ಆದರೆ ಈ ಮಕ್ಕಳಿಗೆ ತಾಯಿ ಒಂದೇ ಸಿಂಗಲ್ ಪೇರೆಂಟ್ಸ್ ಆಗಿ ಎಷ್ಟು ಒಳ್ಳೆಯ ಒಂದು ಮಾರ್ಗ ತೋರಿಸಿ ಶಕ್ತಿಯನ್ನು ಕೊಟ್ಟು ಸಹಯೋಗವನ್ನು ಕೊಟ್ಟು ಆಶೀರ್ವಾದದ ಜೊತೆ ಆ ಮಕ್ಕಳ ಒಂದು ಏಳಿಗೆ ಅಥವಾ ಮಕ್ಕಳ ಒಂದು ಬೆಳವಣಿಗೆಗೆ ಅವರ ತಾಯಿ ಕವಿತಕ್ಕ ಬಹಳ ನಿಮಿತ್ತರಾಗಿದ್ದಾರೆ. ಅಂದಾಗ ಕವಿತಕ್ಕ ಒಬ್ಬರೇ ಎಲ್ಲ, ನಾವೆಲ್ಲರೂ ಸೇರಿ ಕವಿತಕ್ಕ ಮಕ್ಕಳಿಗೆ ನಾವೆಲ್ಲ ಏನು ಮಾಡಬೇಕು? ಆಶೀರ್ವಾದ, ಕೈ ಜೋಡಿಸ್ಬೇಕು, ಸಪೋರ್ಟ್ ಮಾಡಬೇಕು, ಉಮಂಗ ಉಲ್ಲಾಸವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಗಾನವಿ ಕೂಡ ನೆಕ್ಸ್ಟು ಅವರು 93 ಗಾನವಿ RNS ಸ್ಕೂಲ್, ಯಾವುದು ಬಂಟ್ರ ಸಂಘ ಸ್ಕೂಲ್ ಇದೆಯಲ್ಲ, ಆ ಸ್ಕೂಲಲ್ಲಿ 93%, ಸೀಮಾ 97%, ಅರ್ಶಿನಿ 96%. ಅಂದಾಗ ತಿಳ್ಕೊಡ ಎಲ್ಲರೂ ಕೂಡ ಎಷ್ಟು ಒಳ್ಳೆಯ ರೀತಿಯಲ್ಲಿ ವಿದ್ಯೆ ಕಡೆ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಒಂದು ಲಿಮಿಟ್ ಆಗಿ ಇಟ್ಕೊಳ್ತಾ ಅವರು ಒಂದು ಸಾಧನೆ, ದೊಡ್ಡ ಸಾಧನೆ. ಅದಕ್ಕಾಗಿ ಬಾಬುವ್ರ ಮನೆ ಕಡೆಯಿಂದ ಆ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಒಂದು ಬಾಬನ ಪರಿವಾರ ಎಲ್ಲರೂ ಆಶೀರ್ವಾದ ಇರಲಿ ಸದಾಕಾಲ. ಅವರ ಒಂದು ಶಕ್ತಿ ಯಾವಾಗಲೂ ಅವರ ತಲೆ ಮೇಲೆ ಇರಲಿ, ಅವರ ಕವಚವಾಗಿ, ಬಾಬನ ಒಂದು ಶಕ್ತಿಯ ಕವಚವಾಗಿ ಇರಲಿ ಅಂತ ನಾವೆಲ್ಲ ಹೇಳ್ತಾ ಆ ಮಕ್ಕಳಿಗೆ ಒಂದು ಸನ್ಮಾನವನ್ನು ಮಾಡೋಣ. ಅದು ಕೂಡ